ಭಾರತದ ಆಪರೇಷನ್ ಸಿಂಧೂರಕ್ಕೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ. ಇದರಿಂದ ಬ್ರಹ್ಮೋಸ್ ಕ್ಷಿಪಣಿಗೆ ಭಾರಿ ಬೇಡಿಕೆ ಬಂದಿದೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಬೇಕು ಅಂತ ವಿಶ್ವದ ನಾನಾ ರಾಷ್ಟ್ರಗಳು ಟವಲ್ ಹಾಕಿದೆ. ಈ ನಡುವೆ ಭಾರತದ ನೌಕಾಪಡೆ ಪಾಕ್ನ ಬಂದರನ್ನ ಸುತ್ತುವರೆದಿದ್ದಕ್ಕೆ ತಂಡ ಹೊಡೆದಿದ್ದ ನಸಗುನ್ನಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಲಾಚಿದ್ದು ಬಯಲಾಗಿದೆ. ವರ್ಸಸ್ ಪಾಕಿಸ್ತಾನ್. ಭಾರತವನ್ನ ಕಬ್ಜಾ ಮಾಡೇ ಬಿಡ್ತೀವಿ ಅಂತ ದಾಳಿ ಮಾಡಿದ್ದ ಪಾಕಿಸ್ತಾನದ ಪರಿಸ್ಥಿತಿ ಕೆಲವೇ ಕ್ಷಣದಲ್ಲಿ ಬಾಲ ಸುಟ್ಟ ಬೆಕ್ಕಿನಂತಾಗಿತ್ತು. ಯಾಕಂದ್ರೆ ಭಾರತದ ಗಡಿಯಲ್ಲಿ ತೂರಿ ಬಂದಿದ್ದ ಪಾಕಿಸ್ತಾನದ ಕ್ಷಿಪಣಿ, ಡ್ರೋನ್ ಸೇರಿದಂತೆ ಎಲ್ಲ ಅಸ್ತ್ರಗಳನ್ನ ನೆಲ ಮುಟ್ಟುವ ಮೊದಲೇ ಭಸ್ಮ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿತ್ತು. ಅದಕ್ಕೆ ಕಾರಣ ಆಗಿದ್ದು ರಣಾಂಗಣದಲ್ಲಿ ನಿಂತು ಬೇಟೆಗಾರರನ್ನೇ ಭೇಟಿಯಾಡಿದಂಥ ರಣ ಬೇಟೆಗಾರ S-400. ಜೊತೆಗೆ ಪಾಕಿಸ್ತಾನವನ್ನ ಬೆಚ್ಚಿ ಬೀಳುವಂತೆ ಮಾಡಿದ್ದು ನಮ್ಮ ಬ್ರಹ್ಮೋಸ್ ಬ್ರಹ್ಮಾಸ್ತ್ರ. S-400 ಜೊತೆ S-500 ಖರೀದಿಸಲು ಭಾರತ ಆಸಕ್ತಿ. ರಣಾಂಗಣದಲ್ಲಿ ಪಾಕ್ನ ಎಲ್ಲ ಅಸ್ತ್ರಗಳನ್ನ ಭೇಟಿಯಾಡಿದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕಾರ್ಯವೈಖರಿಗೆ ಫಿದಾ ಆಗಿರುವ ಭಾರತ ಮತ್ತಷ್ಟು ಸುದರ್ಶನ ಚಕ್ರಗಳಿಗಾಗಿ ರಷ್ಯಾಗೆ ಬೇಡಿಕೆ ಇಟ್ಟಿದೆ. ಹೆಚ್ಚುವರಿ S-400 ಖರೀದಿಸೋಕೆ ತೀರ್ಮಾನ ಮಾಡಿದೆ. ಈಗಾಗಲೇ 5 S-400 ಖರೀದಿಗೆ ಒಪ್ಪಂದವಾಗಿದ್ದು, ಈ ಪೈಕಿ 3 ಪೂರೈಸಲಾಗಿದ್ದು ಇನ್ನೂ 2 ಬರಬೇಕಿದೆ. ಇದರ ಜೊತೆಗೆ ಸದ್ಯ ಅಭಿವೃದ್ಧಿ ಹಂತದಲ್ಲಿರುವಂತಹ S-500ಗೂ ಕೂಡ ಭಾರತ ಖರೀದಿಗೆ ಆಸಕ್ತಿಯನ್ನ ತೋರಿಸಿದೆ. ರಷ್ಯಾ ನಿರ್ಮಿತ ಸುದರ್ಶನ 400 ಭಾರತದಲ್ಲಿ ಸುದರ್ಶನ ಚಕ್ರ ಅಂತಾನೆ ಖ್ಯಾತಿಯನ್ನ ಪಡೆದಿದೆ. ಇದು ವಿಶ್ವದಲ್ಲೇ ಅತ್ಯಂತ ಸುಧಾರಿತ ವಾಯು ಪ್ರತಿರಕ್ಷಣಾ ವ್ಯವಸ್ಥೆ. 600 ಕಿಲೋಮೀಟರ್ ದೂರದಿಂದಲೇ ಶತ್ರುವಿನ ಕ್ಷಿಪಣಿಯನ್ನ ಪತ್ತೆ ಮಾಡಿ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಅದನ್ನ ಹೊಡೆದುರುಳಿಸುವ ಸಾಮರ್ಥ್ಯ ಇದೆ. S-400 4 ಬಗೆಯ ಕ್ಷಿಪಣಿಗಳನ್ನ ಹಾರಿಸಬಲ್ಲದು. ಯುದ್ಧ ವಿಮಾನ, ಡ್ರೋನ್ ಕ್ಷಿಪಣಿಗಳನ್ನ ಆಗಸದಲ್ಲೇ ನಾಶ ಮಾಡಬಲ್ಲದು. ಹೀಗಾಗಿ ಭಾರತ ಮತ್ತಷ್ಟು S-400ಗೆ ಬೇಡಿಕೆಯನ್ನ ಇಟ್ಟಿದ್ದು, ರಷ್ಯಾ ಕೂಡ ಪೂರೈಸುವ ಭರವಸೆಯನ್ನ ನೀಡಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಅಡ್ವಾನ್ಸ್ಡ್ ವರ್ಷನ್, ಅತ್ಯಂತ ಬಲಿಷ್ಠ S-500 ಖರೀದಿಸೋಕು ಕೂಡ ಭಾರತ ಆಸಕ್ತಿಯನ್ನ ತೋರಿಸಿದೆ. ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆ. ಆಪರೇಷನ್ ಸಿಂಧೂರ ಬಳಿಕ ಸ್ವದೇಶಿ ನಿರ್ಮಿತ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿಗೆ ಭಾರೀ ಬೇಡಿಕೆ ಬಂದುಬಿಟ್ಟಿದೆ. ಪಾಕ್ ವಾಯುನೆಲೆ ಜೊತೆಗೆ ಉಗ್ರ ನೆಲೆಗಳನ್ನ ಛಿದ್ರ ಮಾಡಿದ್ದ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿ ಮಾಡೋಕೆ ವಿಶ್ವದ ನಾನಾ ದೇಶಗಳು ಟವಲ್ ಹಾಕಿವೆ. ಸದ್ಯ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಜಗತ್ತಿನ 17 ದೇಶಗಳು ಬೇಡಿಕೆಯನ್ನ ಇಟ್ಟಿವೆ. ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಿಗದೆ ದಾಳಿ ನಡೆಸಿದ್ದಂಥ ಬ್ರಹ್ಮೋಸ್ ಪಾಕಿಸ್ತಾನದ ಏರ್ಬೇಸ್ ಹಾಗೆಯೇ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಛಿದ್ರ ಮಾಡಿತ್ತು. ಶತ್ರುಗಳ ರಡಾರ್ ಕಣ್ತಪ್ಪಿಸಿ ಪಾಕ್ಗೆ ನುಗ್ಗಿದ ಬ್ರಹ್ಮೋಸ್ ಕ್ಷಿಪಣಿ ದಾಳಿಗೆ ಬೆಚ್ಚ ಬಿದ್ದ ಪಾಪಿ ಪಾಕಿಸ್ತಾನ ಕದನ ವಿರಾಮವನ್ನ ಪ್ರಸ್ತಾಪಿಸಿಬಿಡ್ತು. 400ರಿಂದ 800 ಕಿಲೋಮೀಟರ್ ವರೆಗೂ ದಾಳಿಯ ಸಾಮರ್ಥ್ಯ ಹೊಂದಿರುವ ಇದೇ ಬ್ರಹ್ಮೋಸ್ ಕ್ಷಿಪಣಿಗಾಗಿ 17 ದೇಶಗಳು ಮುಗಿಬಿದ್ದಿವೆ. ಕರಾಚಿ ಬಂದರು ಸುತ್ತುವರೆದಿದ್ದ ಭಾರತೀಯ ನೌಕಾಪಡೆ.
ಇನ್ನು ಭಾರತದ ನೌಕಾಪಡೆ, ವಾಯುಪಡೆ, ಭೂಸೇನೆ ರಚಿಸಿದ್ದ ತ್ರಿಶೂಲ ವ್ಯೂಹಕ್ಕೆ ಹೆದರಿ ಪಾಪಿ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಅಂಗಲಾಚಿದೆ. ಆಪರೇಷನ್ ಸಿಂಧೂರದ ವೇಳೆ ಭಾರತೀಯ ನೌಕಾಪಡೆ ಕರಾಚಿಯ ಮೇಲೆ ದಾಳಿಗೆ ಸಿದ್ಧವಾಗಿತ್ತು. ನೌಕಾಪಡೆಯ 36 ನೌಕೆಗಳು ಸುತ್ತುವರೆದಿದ್ವು. ಈ ಪೈಕಿ ಐಎನ್ಎಸ್ ವಿಕ್ರಾಂತ ನೇತೃತ್ವದಲ್ಲಿ 10 ಯುದ್ಧ ನೌಕೆಗಳು ಕರಾಚಿ ಬಂದರನ್ನ ಸುತ್ತುವರೆದಿದ್ವು. ಪಾಕ್ನ ಕರಾಚಿ ಬಂದರನ್ನ ನೌಕಾಪಡೆಯ 36 ನೌಕೆಗಳು ಸುತ್ತುವರೆದಿದ್ವು. ಆದರೆ ಪಾಕಿಸ್ತಾನದ ನೌಕಾಪಡೆಯಲ್ಲಿ ಇಷ್ಟೊಂದು ಯುದ್ಧ ನೌಕೆಗಳೇ ಇಲ್ಲ. 1971ರ ಯುದ್ಧದಲ್ಲಿ 6 ಯುದ್ಧ ನೌಕೆ ಕರಾಚಿ ಬಂದರನ್ನ ಸುತ್ತುವರೆದಿದ್ವು. ಈಗ ಅದರ 6 ಪಟ್ಟು ಹೆಚ್ಚು ಅಖಾಡದಲ್ಲಿವೆ. ಐಎನ್ಎಸ್ ವಿಕ್ರಾಂತ್ ಮೂಲಕ ಕರಾಚಿ ಬಂದರಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದು, ಇದನ್ನ ಭಾರತದ ವಾಯುಪಡೆ ಹಾಗೆ ನೌಕಾಪಡೆ ಖಚಿತಪಡಿಸಿವೆ. ಅಲ್ಲದೆ ಐಎನ್ಎಸ್ ವಿಕ್ರಾಂತ್ ನೇತೃತ್ವದಲ್ಲಿ 10 ಯುದ್ಧ ನೌಕೆಗಳು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಲ್ಲದೆ ವಿಕ್ರಾಂತ್ನಲ್ಲಿ ಬ್ರಹ್ಮೋಸ್ ಮಿಸೈಲ್ ಕೂಡ ಇತ್ತು. ಬ್ರಹ್ಮೋಸ್ ಮಿಸೈಲ್ ಮೀಡಿಯಂ ರೇಂಜ್ ಕ್ಷಿಪಣಿಗಳು ದಾಳಿಗೆ ಸಜ್ಜಾಗಿದ್ವು. 7 ಗೈಡೆಡ್ ಮಿಸೈಲ್ಗಳು ದಾಳಿಗೆ ರೆಡಿಯಾಗಿದ್ವು. ಭಾರತದ ದಾಳಿಯ ಒತ್ತಡ ಹಾಗೆ ಭಯಕ್ಕೆ ಬೆದರಿದ ಪಾಪಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಪ್ರಸ್ತಾಪವಿಟ್ಟು ಪರೋಕ್ಷವಾಗಿ ಸೋಲೊಪ್ಪಿಕೊಳ್ತು. ಒಟ್ಟಾರೆ ಆಪರೇಷನ್ ಸಿಂಧೂರದಿಂದ ಭಾರತದ ಶಸ್ತ್ರಾಸ್ತ್ರಗಳಿಗೆ ವಿಶ್ವದಾದ್ಯಂತ ಭಾರೀ ಬೇಡಿಕೆ ಶುರುವಾಗಿದೆ. ಅದರಲ್ಲೂ ಸ್ವದೇಶಿ ಅಸ್ತ್ರಗಳನ್ನ ಖರೀದಿ ಮಾಡೋಕೆ ಹಲವು ದೇಶಗಳು ಮುಗಿಬಿದ್ದಿವೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.